ಅದನ್ನು ಅವ್ರಿಗೆ ಏನು ಹೇಳ್ಬೇಕು ಅದು ಹೇಳಿದ್ವಿ, ಸ್ಪಷ್ಟ ಮಾತು ಹೇಳಿದ್ವಿ. ಇವತ್ತು ಅಭ್ಯರ್ಥಿ ಗಾಯತ್ರಿಗೆ ತರ್ಬೋದು, ಗೌರವ ಇದೆ. ನಾವು ಹೇಳಿದೆ, ಮನೆಗೆ ಬಂದಿರಕ್ಕ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಸಂಬಂಧಗಳು ಚೆನ್ನಾಗಿತ್ತು. ಆದರೆ ಮಧ್ಯದಲ್ಲಿ ಸಹ ಬೇರೆ ಬೇರೆ ಕಡೆಗಿದಾಗಿದೆ. ನೋಡೋಣ, ನಾವು ಇದು ರೇಣುಕಾಚಾರ ವೈಯಕ್ತಿಕ ತೀರ್ಮಾನ ಅಲ್ಲ, ನಾವು ಒಟ್ಟಾಗಿ ಒಂದಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ನನ್ನೊಬ್ಬನ ವೈಯಕ್ತಿಕ ತೀರ್ಮಾನ ಅಂದರೆ ನಾನು ಹೇಳ್ಬೋದು. ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಇನ್ನು ಸಮಯ ಸಾಕಷ್ಟಿದೆ, ಕಾದು ನೋಡಿ ತೀರ್ಮಾನ. ಇವತ್ತು ಅವರು ಸುಪುತ್ರ ಫೋನ್ ಮಾಡಿಕೊಟ್ರು. ಅವ್ರು ಹೇಳಿದರು ಎಲ್ಲ ಮರ್ತ್ಬಿಟ್ಟು ಒಂದಾಗಿ ಹೋಗೋಣ, ಏನಿದ್ರು ಕ್ಷಮಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದಕ್ಕೆ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲ, ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಅದನ್ನು ಅವ್ರಿಗೆ ಏನು ಹೇಳ್ಬೇಕು ಅದು ಹೇಳಿದ್ವಿ, ಸ್ಪಷ್ಟ ಮಾತು ಹೇಳಿದ್ವಿ. ಇವತ್ತು ಅಭ್ಯರ್ಥಿ ಗಾಯತ್ರಿಗೆ ತರ್ಬೋದು, ಗೌರವ ಇದೆ. ನಾವು ಹೇಳಿದೆ, ಮನೆಗೆ ಬಂದಿರಕ್ಕ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಸಂಬಂಧಗಳು ಚೆನ್ನಾಗಿತ್ತು. ಆದರೆ ಮಧ್ಯದಲ್ಲಿ ಸಹ ಬೇರೆ ಬೇರೆ ಕಡೆಗಿದಾಗಿದೆ. ನೋಡೋಣ, ನಾವು ಇದು ರೇಣುಕಾಚಾರ ವೈಯಕ್ತಿಕ ತೀರ್ಮಾನ ಅಲ್ಲ, ನಾವು ಒಟ್ಟಾಗಿ ಒಂದಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ನನ್ನೊಬ್ಬನ ವೈಯಕ್ತಿಕ ತೀರ್ಮಾನ ಅಂದರೆ ನಾನು ಹೇಳ್ಬೋದು. ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಇನ್ನು ಸಮಯ ಸಾಕಷ್ಟಿದೆ, ಕಾದು ನೋಡಿ ತೀರ್ಮಾನ. ಇವತ್ತು ಅವರು ಸುಪುತ್ರ ಫೋನ್ ಮಾಡಿಕೊಟ್ರು. ಅವ್ರು ಹೇಳಿದರು ಎಲ್ಲ ಮರ್ತ್ಬಿಟ್ಟು ಒಂದಾಗಿ ಹೋಗೋಣ, ಏನಿದ್ರು ಕ್ಷಮಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದಕ್ಕೆ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲ, ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಅದನ್ನು ಅವ್ರಿಗೆ ಏನು ಹೇಳ್ಬೇಕು ಅದು ಹೇಳಿದ್ವಿ, ಸ್ಪಷ್ಟ ಮಾತು ಹೇಳಿದ್ವಿ. ಇವತ್ತು ಅಭ್ಯರ್ಥಿ ಗಾಯತ್ರಿಗೆ ತರ್ಬೋದು, ಗೌರವ ಇದೆ. ನಾವು ಹೇಳಿದೆ, ಮನೆಗೆ ಬಂದಿರಕ್ಕ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಸಂಬಂಧಗಳು ಚೆನ್ನಾಗಿತ್ತು. ಆದರೆ ಮಧ್ಯದಲ್ಲಿ ಸಹ ಬೇರೆ ಬೇರೆ ಕಡೆಗಿದಾಗಿದೆ. ನೋಡೋಣ, ನಾವು ಇದು ರೇಣುಕಾಚಾರ ವೈಯಕ್ತಿಕ ತೀರ್ಮಾನ ಅಲ್ಲ, ನಾವು ಒಟ್ಟಾಗಿ ಒಂದಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ನನ್ನೊಬ್ಬನ ವೈಯಕ್ತಿಕ ತೀರ್ಮಾನ ಅಂದರೆ ನಾನು ಹೇಳ್ಬೋದು. ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಇನ್ನು ಸಮಯ ಸಾಕಷ್ಟಿದೆ, ಕಾದು ನೋಡಿ ತೀರ್ಮಾನ. ಇವತ್ತು ಅವರು ಸುಪುತ್ರ ಫೋನ್ ಮಾಡಿಕೊಟ್ರು. ಅವ್ರು ಹೇಳಿದರು ಎಲ್ಲ ಮರ್ತ್ಬಿಟ್ಟು ಒಂದಾಗಿ ಹೋಗೋಣ, ಏನಿದ್ರು ಕ್ಷಮಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದಕ್ಕೆ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲ, ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಅದನ್ನು ಅವ್ರಿಗೆ ಏನು ಹೇಳ್ಬೇಕು ಅದು ಹೇಳಿದ್ವಿ, ಸ್ಪಷ್ಟ ಮಾತು ಹೇಳಿದ್ವಿ. ಇವತ್ತು ಅಭ್ಯರ್ಥಿ ಗಾಯತ್ರಿಗೆ ತರ್ಬೋದು, ಗೌರವ ಇದೆ. ನಾವು ಹೇಳಿದೆ, ಮನೆಗೆ ಬಂದಿರಕ್ಕ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಸಂಬಂಧಗಳು ಚೆನ್ನಾಗಿತ್ತು. ಆದರೆ ಮಧ್ಯದಲ್ಲಿ ಸಹ ಬೇರೆ ಬೇರೆ ಕಡೆಗಿದಾಗಿದೆ. ನೋಡೋಣ, ನಾವು ಇದು ರೇಣುಕಾಚಾರ ವೈಯಕ್ತಿಕ ತೀರ್ಮಾನ ಅಲ್ಲ, ನಾವು ಒಟ್ಟಾಗಿ ಒಂದಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ನನ್ನೊಬ್ಬನ ವೈಯಕ್ತಿಕ ತೀರ್ಮಾನ ಅಂದರೆ ನಾನು ಹೇಳ್ಬೋದು. ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಇನ್ನು ಸಮಯ ಸಾಕಷ್ಟಿದೆ, ಕಾದು ನೋಡಿ ತೀರ್ಮಾನ. ಇವತ್ತು ಅವರು ಸುಪುತ್ರ ಫೋನ್ ಮಾಡಿಕೊಟ್ರು. ಅವ್ರು ಹೇಳಿದರು ಎಲ್ಲ ಮರ್ತ್ಬಿಟ್ಟು ಒಂದಾಗಿ ಹೋಗೋಣ, ಏನಿದ್ರು ಕ್ಷಮಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದಕ್ಕೆ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲ, ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು.